ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬಂದಿರುವಂತದ್ದು. ಸ್ವತಃ ವಿದ್ಯಾರ್ಥಿಗಳೇ ಆರೋಪ ಮಾಡ್ತಾ ಇರುವಂತದ್ದು. ಒಂದೊಂದು ಹುದ್ದೆಯನ್ನ ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಂತಕುಮಾರ್ ಅವರು ಇದ್ದಾರೆ. ಸರ್, ಏನಾಯ್ತು ಎಕ್ಸಾಕ್ಟ್ಲಿ ಅನ್ನುವಂಥದ್ದನ್ನ ವಿವರಿಸೋದಾದ್ರೆ? ಮೇಡಮ್, ಇದು ಕೆಪಿಎಸ್ಸಿ ಅಲ್ಲಿ ವೆಟರ್ನರಿ ಆಫೀಸರ್ದು ಸುಮಾರು 2 ವರ್ಷ ಮುಂಚೆ ನೋಟಿಫಿಕೇಶನ್ ಆಗುತ್ತೆ 2024. ಈ ಒಂದು ಜನವರಿ 2026 ಜನವರಿ 8ನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಒನ್ಸ್ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಾದ್ಮೇಲೆ ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ಓನ್ಲಿ ನೇಮು ಮತ್ತೆ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ. ಅದ್ ಬಿಟ್ರೆ ಬೇರೆ ಏನು ಇರಲ್ಲ. ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ, ಏನು ಇರಲ್ಲ. ಈ ಕೆಪಿಎಸ್ಸಿ ಅಲ್ಲಿ ಮೆಂಬರ್ಸ್ ಮತ್ತೆ ಚೇರ್ಮನ್ ಇನ್ವಾಲ್ವ್ ಆಗಿ ಈ ಒಂದು ನಂಬರ್ಸ್ ಒಂದು ಡಾಕ್ಯುಮೆಂಟ್ಸ್ ಏನಿದೆ, ಅಡ್ರೆಸ್, ಫೋನ್ ನಂಬರ್, ಏಜೆಂಟ್ ಮುಖಾಂತರ ಕಾಲ್ ಮಾಡಿಸ್ತಾರೆ. ಕ್ಯಾಂಡಿಡೇಟ್ಸ್ಗೆ ಕಾಲ್ ಮಾಡಿಸಿ ಒಬ್ಬೊಬ್ಬರಿಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಬಿಫೋರ್ ಪ್ರಾವಿಷನಲ್ ಲಿಸ್ಟ್ ಬಿಡೋದಕ್ ಮುಂಚೆ ಅವ್ರೇನ್ ಹೇಳ್ತಾರೆ, OMR ಶೀಟ್ಸ್ ತಗೊಂಡ್ಕೊಡ್ತೀವಿ, 80 ಲಕ್ಷದಲ್ಲಿ 40 ಲಕ್ಷ ದುಡ್ಡು ಕೊಡಿ ಕ್ಯಾಶ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಮತ್ತೆ 40 ಲಕ್ಷ ಕೊಡ್ಬೇಕು. ನಿಮ್ಗೆ ಯಾವ್ದಾದ್ರು ಒಂದು ಹೋಟೆಲ್ ಕರ್ಕೊಂಡ್ಬಂದು OMR ಫಿಲ್ ಮಾಡಿಸ್ಕೊಂಡು ವಾಪಸ್ OMR ಅಲ್ಲೇ ಇಡ್ತೀವಿ. ಸಪೋಸ್ 1:3 ಲಿಸ್ಟ್ ಅಲ್ಲಿ OMR ತಗೊಂಬರಕ್ ಆಗ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಫೈನಲ್ ಲಿಸ್ಟ್ ಬಿಡ್ತೀವಿ. 80 ಲಕ್ಷ ಅಂದ್ರೆ 80 ಲಕ್ಷ ದುಡ್ಡು ಕೊಡ್ಬೇಕು. ಅಂದ್ರೆ ಫಸ್ಟ್ ಇನಿಷಿಯಲಿ 60ರಿಂದ 70 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಸಪೋಸ್ ಏನಿಲ್ಲ ಅಂದ್ರೆ OMR ಶೀಟ್ ತಗೊಂಬರಕ್ ಆಗಿಲ್ಲ ಅಂತಂದ್ರೆ 80 ಲಕ್ಷ, 1 ಕೋಟಿ ಈ ತರ ಡಿಮ್ಯಾಂಡ್ ಮಾಡಿ ಸ್ಟೂಡೆಂಟ್ಸ್ ಹತ್ರ ದುಡ್ಡು ತಗೊಂಡು ಎಷ್ಟೋ ಜನ ಆ ಲಿಸ್ಟ್ ಅಲ್ಲಿ ಇದಾರೆ ಮೇಡಮ್. ಯಾಕೆಂತಂದ್ರೆ ಇದರಲ್ಲಿ ಟಾಪ್ ಸ್ಕೋರ್ ಏನಿದ್ದಾರೆ 40 ಜನ ಟಾಪ್ ಅಂದ್ರೆ 450, 460, 480, 490 ತನಕ ಔಟ್ ಆಫ್ 600ಗೆ 40 ಜನ ಕ್ಯಾಂಡಿಡೇಟ್ಸ್ ಇವರು ಸ್ಕ್ಯಾಮ್ ಅಂದ್ರೆ ಹೊರಗಡೆ ಹೋಗಿ ಆ ಕ್ವಶನ್ ನ ಮಗ್ ಮಾಡ್ಕೊಂಡು ಎಕ್ಸಾಮ್ ಬರ್ದಿರೋರು, ಇಲ್ಲ ಅಂತಂದ್ರೆ ಇಲ್ಲಿ ಹೋಟೆಲ್ ಅಲ್ಲಿ ಕುತ್ಕೊಂಡು ಕ್ವಶನ್ ಕೊಟ್ಟಿರೋ ಅಂತದ್ದು. ಅದಾದ್ಮೇಲೆ ಇವರು ಕೆಪಿಎಸ್ಸಿ ಮೆಂಬರ್ಸ್, ಚೇರ್ಮನ್ಸ್ ಅವರೇ ಕ್ವಶನ್ಸ್ ಕೊಟ್ಟಿರೋ ಅಂತದ್ದು. ಆಮೇಲೆ OMR ಫಿಲ್ ಮಾಡಿರೋಂಥದ್ದು. ಈ ಎಕ್ಸಾಮ್ ಸೆಂಟರ್ ನಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೀತಾರಲ್ಲ ಮೇಡಮ್, ಪಕ್ಕದಲ್ಲಿ ಇರೋರು OMR ಶೀಟ್ಸ್ ಖಾಲಿ ಬಿಟ್ಟು ಬಂದಿರ್ತಾರೆ. ಅದಾದ್ಮೇಲೆ ನೋಡಿದ್ರೆ ಲಿಸ್ಟ್ ಅಲ್ಲಿ ಹೆಸರು ಇರುತ್ತೆ, ಅವ್ನು ಖಾಲಿ ಬಿಟ್ಟು ಬಂದಿರೋನು. ಆ ತರ ಸ್ಕ್ಯಾಮ್ ಆಗಿದೆ ಈ ಒಂದು ಎಕ್ಸಾಮ್ಸ್ ಅಲ್ಲಿ. ಇದನ್ನ ಕೆಪಿಎಸ್ಸಿ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ, ಇದಕ್ ಮುಂಚೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದ್ವಿ. ಅದ್ರಲ್ಲಿ ಯಾರೋ ಒಬ್ರಿಬ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಜೈಲಿಗೆ ಕಳ್ಸಿರ ಅಂತ ಕೆಲಸ ಮಾಡಿದ್ದಾರೆ. ಅದು ಬಿಟ್ರೆ ಬೇರೆ ಇನ್ನೇನು ಆಗಿಲ್ಲ ಬೆಳವಣಿಗೆ. ಈ ಒಂದು ವಿಚಾರನ ವೆಟರ್ನರಿ ಆಫೀಸರ್ನ ತುಂಬಾ ಏನು ಒಂದು ಈ ಪೋಸ್ಟ್ 400 ಹುದ್ದೆಗಳಿದೆ, ಸುಮಾರು ಇಷ್ಟು ಜನ ಇದಾರೆ, 1400 ಜನ. ಅಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಓದ್ತಾ ಇರುವಂತವ್ರಿಗೆ ಅವರಿಗೆ ನ್ಯಾಯ ಸಿಗ್ಬೇಕು. ಮತ್ತೆ ಇದ್ರ ಜೊತೆಲಿ ಬರೀ ಇದೊಂದೇ ಅಂತಲ್ಲ ಮೇಡಮ್, ಕೆಪಿಎಸ್ಸಿ ನಡೆದಿರೋಂತ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ KS ಅಲ್ಲೂ ಅಕ್ರಮ ಆಗಿದೆ. ಅದ್ರ ಮೇಲೂ FIR ಮಾಡಿದ್ವಿ. ಕೆಪಿಎಸ್ಸಿ ಚೇರ್ಮನ್ ಯಾರಿದ್ದಾರೆ ಸ್ವತಃ ಅವ್ರ ರಿಲೇಟಿವ್ಸ್ ಲಿಸ್ಟ್ ಅಲ್ಲಿ ಇದಾರೆ. ಅವ್ರು 4 ಸತಿ ಎಕ್ಸಾಮ್ ಫೇಲ್ ಆಗಿ ಇಲ್ಲಿ ಟಾಪರ್ಸ್ ಅಂದ್ರೆ ಔಟ್ ಆಫ್ 600ಗೆ 450, 460 ಮಾರ್ಕ್ಸ್ ತಗೊಂಡಿದ್ದಾರೆ ಅಂತಂದ್ರೆ ಹೆಂಗ್ ಸಾಧ್ಯ? ಗೋಲ್ಡ್ ಮಿಡ್ಲ್ ತಗೊಂಡಿರೋಂತ ವ್ಯಕ್ತಿಗಳು ಇವತ್ತು ಪಾಸ್ ಆಗಕ್ಕಾಗಿಲ್ಲ. ಮತ್ತೆ ನಮ್ಮ IFS ಅಂದ್ರೆ UPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾರೆ ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ IFS ಎಕ್ಸಾಮ್ಸ್ ಅಲ್ಲಿ 300 ಮಾರ್ಕ್ಸ್ ತಗೊಳಕ್ ಆಗಿಲ್ಲ ಪಾಪ ಆ ವ್ಯಕ್ತಿಯಿಂದ. ಇಲ್ಲಿ 480 ಮಾರ್ಕ್ಸ್ ಹೆಂಗ್ ಸಾಧ್ಯ ಇದೆ? ಬಿಕಾಸ್ ಸರ್, ಇವಾಗ ಒಂದು ಪರೀಕ್ಷೆ ಬರಿಬೇಕಂದ್ರೆ ಎಷ್ಟೊಂದ್ ತಿಂಗಳಾನ್ಗಟ್ಲೆ ಅವರು ನಿದ್ದೆಗೆಟ್ಟು ಓದಿರ್ತಾರೆ. ಒಂದು ಅಂತ ವಿದ್ಯಾರ್ಥಿಗಳಿಗೆ ಮೋಸ ಆಗತ್ತೆ. ಮತ್ತೊಂದ್ ಕಡೆ 60% ಅಕ್ರಮ ಅಂದ್ರೆ ಇದ್ರಲ್ಲಿ ಒಂದ್ ದೊಡ್ಡ ಜಾಲ ಇದೆ ಅಂತ ಅನ್ಸಲ್ವಾ ಮೇಡಮ್? ಈ ದೊಡ್ಡ ಜಾಲ ಸೃಷ್ಟಿ ಮಾಡಿರೋದು ಯಾರು? ಕೆಪಿಎಸ್ಸಿ ಮೆಂಬರ್ಸ್, ಚೇರ್ಮನ್, ಮತ್ತೆ ಇಲ್ಲಿ ಸ್ವಲ್ಪ ಜನ ಅಧಿಕಾರಿಗಳು. ಈ ದೊಡ್ಡ ಜಾಲನ ಈ ಸರ್ಕಾರದ್ದು ಒಂದಷ್ಟು ಪಾತ್ರ ಅಂದ್ರೆ ಒಂದು ಮೆಂಬರ್ಸ್ ಆಗ್ಬೇಕಂದ್ರೆ 10 ಕೋಟಿ 20 ಕೋಟಿ ದುಡ್ಡು ಕೊಟ್ಟು ಹೋಗ್ತಾರೆ. ಒಂದ್ ಚೇರ್ಮನ್ ಆಗ್ಬೇಕಂದ್ರೆ 50 ಕೋಟಿ ಕೊಡೋದಕ್ಕೂ ರೆಡಿ ಇದಾರೆ. ಅಂದ್ರೆ ಅಷ್ಟು ದುಡ್ಡು ಇಲ್ಲಿ ಇದೆ ಅನ್ನೋದು. ಏನೂ ಮಾಡಿಲ್ಲ ಅಂತಂದ್ರೂ ಸರ್ಕಾರದಿಂದನೂ ಅನುದಾನ ಬರುತ್ತೆ, ಕೋಟ್ಯಾಂತರ ರೂಪಾಯಿ. ಮತ್ತೆ ವಿದ್ಯಾರ್ಥಿಗಳಿಂದ ಅಪ್ಲಿಕೇಶನ್ ಫೀಸ್ ಆಗಿ ಬರುತ್ತೆ. ಮತ್ತೆ ವಿದ್ಯಾರ್ಥಿಗಳು ಒಂದೊಂದು ಪೋಸ್ಟ್ಗೆ ಕಡಿಮೆ ಅಂತಂದ್ರೂ ಮಿನಿಮಮ್ 50 ಲಕ್ಷ. KS ಅಲ್ಲಿ ಬರೀ 25 ಮಾರ್ಕ್ಸ್ಗೆ 1.5 ಕೋಟಿ ಚಾರ್ಜ್ ಮಾಡಿದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಬರೀ 25 ಮಾರ್ಕ್ಸ್ಗೆ ಮೇಡಮ್. ಇಲ್ಲ ಅಂದ್ರೆ ಮೈನ್ಸ್ ಮತ್ತೆ ಇಂಟರ್ವ್ಯೂ ಇದೆಲ್ಲ ಸೇರಿಸ್ಕೊಂಡ್ರೆ 5 ಕೋಟಿ ಕೊಡೋದಕ್ಕೂ ರೆಡಿ ಇದಾರೆ ಬರೀ ಒಂದು ಕ್ಯಾಂಡಿಡೇಟ್ ಇಂದ. ಈ ತರ ಸಾವಿರಾರು ಜನದ್ದು ಹತ್ರ ಇವರು ಸಾವಿರಾರು ಕೋಟಿ ಸ್ಕ್ಯಾಮ್ ಮಾಡ್ತಾರೆ. ಒಂದು ವರ್ಷದಲ್ಲಿ ಇಲ್ಲಿ KPSC ಅಲ್ಲಿ 1000 ಕೋಟಿ ಟರ್ನ್ ಓವರ್ ಆಗುತ್ತೆ. ಆ ದೊಡ್ಡ ಜಾಲ ಬೇರೆ ಇನ್ನೆಲ್ಲೂ ಇಲ್ಲ ಮೇಡಮ್. ಇವರು ಇಲ್ಲಿ 1000 ಕೋಟಿ, ಇಲ್ಲಿ ಬರೀ 10-20 ಕೋಟಿ ಕೊಟ್ಟು KPSC ಮೆಂಬರ್ ಆಗ್ತಾರೆ. ಅದು ಬಂದಾದ್ಮೇಲೆ 100 ಕೋಟಿ ಒಬ್ಬೊಬ್ರು ಒಂದೊಂದು ವರ್ಷದಲ್ಲಿ 100 ಕೋಟಿ ಮಾಡ್ಕೊಂತಾರೆ. ಈ ತಗೊಂಡವರು ಏನ್ ಇಲ್ಲಿ ದುಡ್ಡು ಕೊಟ್ಟು ಜಾಬ್ ತಗೊಂಡಿರ್ತಾರಲ್ಲ, ಒಬ್ಬ AC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DYSP ಆಗಿರ್ಬೋದು, FDA ಆಗಿರ್ಬೋದು, PDO ಇರ್ಬೋದು, CTA ಇರ್ಬೋದು, ಯಾವುದೇ ಒಬ್ಬ ಅಲ್ಲಿಂದ KPSC ಇಂದ ಹೊರಗಡೆ ಬಂದು ದುಡ್ಡು ಕೊಟ್ಬಿಟ್ಟು ಬಂದನು ಇಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಕೊಡೋ ಅಂತ ಕೆಲಸ ಯಾರು ಮಾಡಲ್ಲ. ಬರೀ ಮತ್ತೆ ಭ್ರಷ್ಟಾಚಾರ.
ಅವ್ನಲ್ಲಿ 1 ಕೋಟಿ ಕೊಟ್ಟಿದೆ ಅಂದ್ರೆ ಇವನು ಒಂದೇ ವರ್ಷದಲ್ಲಿ 1 ಕೋಟಿ ಮಾಡ್ಕೊಳೋದಕ್ಕೆ ಯೋಚನೆ ಮಾಡ್ತಾರೆ. ಆ ಪರಿಸ್ಥಿತಿ ಇಲ್ಲಿ ಪ್ರೊಫೆಷನರಿ ಫೀಲ್ಡ್ ಕಂಪ್ಲೀಟ್ ಆಗಿರಲ್ಲ, ಅಷ್ಟೊತ್ತಿಗೆ ಲೋಕಾಯುಕ್ತ ಟ್ರಾಪ್ ಆಗಿರುತ್ತೆ. ಎಷ್ಟೊಂದ್ ಜನ ನಾವು ನೋಡಿದೀವಿ ಎಕ್ಸಾಂಪಲ್. ಆ ಪರಿಸ್ಥಿತಿಲಿ ಇವತ್ತು KPSC ನಾವು ನೋಡ್ತಾ ಇದೀವಿ. ಇದನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತಗೊಬೇಕು. 16 ಜನ ಮೆಂಬರ್ಸ್ ಅವಶ್ಯಕತೆ ಇಲ್ಲ ಮೇಡಮ್. UPSC ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಅಲ್ಲಿ 4-5 ಜನ ಮೆಂಬರ್ಸ್ ಇರ್ತಾರೆ. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು, 4 ಜನ ಮೆಂಬರ್ಸ್ ಇರ್ಲಿ, ಅದು ಪ್ರಾಮಾಣಿಕವಾಗಿರೋಂಥವ್ರು. ಮತ್ತೆ ಇಷ್ಟು ಜನ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ಅವ್ರ ಆಸ್ತಿ ಎಲ್ಲ ಮುತ್ತಿಗೆ ಹಾಕೊಳ್ಳಿ, ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಷ್ಟು ಆಸ್ತಿ ಇದೆ, 100 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ, 1000 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಕಳೆದ 6 ತಿಂಗಳು ವರ್ಷದಲ್ಲಿ ನೀವು ನೋಡಿ, ಬರೀ 6 ಮಂತ್ ತೆಗೆದು ನೋಡಿ ಅವ್ರದ್ದು 100 ಎಕರೆ 150 ಎಕರೆ ರಿಜಿಸ್ಟರ್ ಆಗಿ ಮಾಡ್ಕೊಂಡಿರ್ತಾರೆ ಜಮೀನು. ಒಂದೊಂದು ಎಕರೆ ಏನಿಲ್ಲ ಅಂತಂದ್ರೆ 50 ಲಕ್ಷ 80 ಲಕ್ಷ 1 ಕೋಟಿ ಬಾಳ ಅಂತ ಜಮೀನ ಇವರು 100 ಎಕರೆ 200 ಎಕರೆ ಜಮೀನ್ ಖರೀದಿ ಮಾಡ್ತಾರಂತಂದ್ರೆ ಇದ್ರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಮೇಡಮ್. ದಯವಿಟ್ಟು ಇದನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತಗೋಬೇಕು. ನೀವು 5 ಕೋಟಿ 10 ಕೋಟಿ 20 ಕೋಟಿಗೆ ಆಸೆ ಬಿದ್ದು ಇಲ್ಲಿ ಲಕ್ಷಾಂತರ ಯುವಕರನ್ನ ಬೀದಿಗೆ ಬರ್ಸಿರ ಅಂತ ಕೆಲಸ ಮಾಡಬೇಡಿ. ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ, ಯಾಕೆಂದ್ರೆ ನಾವಂತೂ ಇಷ್ಟಿಗೆ ಬಿಡಲ್ಲ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಸರ್, ಇದು ಫಸ್ಟ್ ಟೈಮ್ ಆಗಿರೋದಲ್ಲ, ಪದೇ ಪದೇ ಭ್ರಷ್ಟಾಚಾರ ಆರೋಪವನ್ನ ಎದುರಿಸ್ತಾನೆ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಡಿವಾಣ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಮೇಡಮ್? ಇದು ಸರ್ಕಾರ ನಿರ್ಧಾರ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ನಾವೆಲ್ಲಾ ಗ್ರೂಪ್ ಸಿ ಎಕ್ಸಾಮ್ಸ್ ನ KE ಕೊಡ್ಸಿದೀವಿ. ಅದೇ ರೀತಿ ಸರ್ಕಾರ ಗ್ರೂಪ್ A ಮತ್ತೆ ಗ್ರೂಪ್ B ಎಕ್ಸಾಮ್ಸ್ KPSC ಯಾವ್ದು ಎಕ್ಸಾಮ್ ಕೊಡಬೇಡಿ. ಕೊಡೋದಕ್ ಮುಂಚೆ ಫಸ್ಟ್ KPSC ರಿಫಾರ್ಮ್ ಆಗ್ಬೇಕು. KPSC ರಿಫಾರ್ಮ್ ಆಗ್ಬೇಕಂದ್ರೆ 16 ಜನ ಮೆಂಬರ್ಸ್ ಅವಶ್ಯಕತೆ ಇಲ್ಲ, 3 ಇಂದ 4 ಜನ ಮೆಂಬರ್ಸ್ ಸಾಕು. ಮತ್ತೆ ಯಾವುದೇ ಎಕ್ಸಾಮ್ಸ್ ಆದ್ರೂ ಒಂದು ಟೈಮ್ ಟೇಬಲ್ ಇರಬೇಕು, ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಯಾಕೆಂದ್ರೆ ಒಂದು MLA ಒಂದು MP ಯಾವ್ದಾದ್ರು ಒಂದು ಪೋಸ್ಟ್ ಅದು ರಿಸೈನ್ ಆಯ್ತಾ ಯಾವ ಸತ್ತ ಅಂದ್ರೆ ವಿತಿನ್ 3 ಮಂತ್ಸ್ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತೀರಾ ನೀವು? ಇಲ್ಲಿ ಯಾಕೆ ಆಗ್ಬಾರ್ದು ಅದನ್ನ? ಪೋಸ್ಟ್ ಸುಮಾರು 4 ಲಕ್ಷಕ್ಕೂ ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ ವೇಕೆನ್ಸಿ, 4 ಲಕ್ಷಕ್ಕೂ ಜಾಸ್ತಿ ಇದೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ, ಒಬ್ಬೊಬ್ರು PC 1 ವರ್ಷ ಆದ್ರೂ ಅವ್ರಿಗೆ ಒಂದು ಲೀವ್ ಕೊಡಲ್ಲ. ಬೇಕಾದ್ರೆ ಇಲ್ಲೇ ಇದಾರೆ ಕೇಳಿ, ಅವರಿಗೆ ಒಂದು ಲೀವ್ ಕೊಡಲ್ಲ. 1 ವರ್ಷ ಆದ್ರೂ ಒಂದು ಲೀವ್ ಕೊಡಲ್ಲ ಅವರಿಗೆ. ಅವರು 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಾರೆ, 2-3 ಜನ ಮಾಡೋ ಕೆಲಸನ. ಮತ್ತೆ 24/7 ಮಿನಿಮಮ್ 12 ಅವರ್ಸ್ ಕೆಲಸ ಮಾಡ್ಬೇಕು ಅವರು. ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಇದೆ. ಬರೀ ಇದೊಂದೇ ಪೊಲೀಸ್ ಸ್ಟೇಷನ್ ಹೇಳ್ತಾ ಇಲ್ಲ ಮೇಡಮ್, ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ಹೋಗಿ 2-3 ಜನ ಮಾಡೋ ಕೆಲಸನ ಒಬ್ಬೊಬ್ರು ಮಾಡ್ತಿದ್ದಾರೆ. ಪರಿಸ್ಥಿತಿ ಹಂಗಿದೆ, ಅಷ್ಟು ವೇಕೆನ್ಸಿ ಇದೆ. ಒಂದು ಟೀಚರ್ಸ್ ಹೋಗಿ ಸ್ಕೂಲ್ ಹೋಗಿ ಇವತ್ತು ಸುಮಾರು 700 ಸ್ಕೂಲ್, ಪ್ರತಿ ವರ್ಷ 500,000 ಸ್ಕೂಲ್ ಮುಚ್ಕೊಂಡೇ ಬರ್ತಾ ಇದೆ. ಒಂದೊಂದು ಸ್ಕೂಲಲ್ಲಿ ಒಬ್ಬೊಬ್ಬ ಟೀಚರ್ಸ್ ಇಲ್ಲ. ಇವತ್ತು ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ರೈತರು ಒದ್ದಾಡ್ತಾರೆ ಒಂದು ಖಾತೆ ಮಾಡಿಸ್ಬೇಕಂತಂದ್ರೆ. ಆ ಪರಿಸ್ಥಿತಿಗೆ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಬಂದಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಇವ್ರು ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ. ಆ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರೋದ್ರಲ್ಲಿ ಬರೀ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದಿಂದ ಎಲ್ಲ ಜನಸಾಮಾನ್ಯರಿಗೂ ತೊಂದರೆ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ, ಯುವಕರಿಗೆ ತೊಂದರೆ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಕ್ವಾಲಿಟಿ ಎಜುಕೇಶನ್ ಸಿಗ್ತಿಲ್ಲ. ಇದೆಲ್ಲ ಪರಿಸ್ಥಿತಿ ಕಾರಣ ಸರ್ಕಾರ ಮೇಡಮ್. ಸರ್ಕಾರ ಇದನ್ನ ಗಂಭೀರವಾಗಿ ತಗೋಬೇಕಂತ ಹೇಳ್ತೀವಿ. ಸರ್, ಕಡೆದಾಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಆ ಮಧ್ಯವರ್ತಿನ ಹೇಗ್ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ. ಮೇಡಮ್, ನನಗೆ ನಂಬರ್ಸ್ ಸಿಕ್ಕಿದ ತಕ್ಷಣ ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ಬಂದ್ರು, ಸರ್ ಈ ತರ ಹಿಂಗಿದೆ ಅಂತ ಹೇಳಿ. ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ ನಾನೇ ಫೋನ್ ಅಲ್ಲಿ ಮಾತಾಡಿದೆ. ಆ ವ್ಯಕ್ತಿನ ಸುಮಾರು 80 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಮ್ಯಾಮ್. 80 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸಾಮಾನ್ಯ ಬಡವರು ಎಕ್ಸಾಮ್ ಬರೀಬೇಕಾದ್ರೆ 80 ಲಕ್ಷ ದುಡ್ಡಿದ್ರೆ, 80 ಲಕ್ಷ ದುಡ್ಡಿದ್ರೆ ಯಾರೋ ಬಡವರು ಎಕ್ಸಾಮ್ ಬರೆಯೋದಕ್ಕೆ ಬರಲ್ಲ ಮೇಡಮ್. ಆ ಬಡವರಿಗೆ ಟ್ಯಾಲೆಂಟ್ ಇರುತ್ತೆ. 80 ಲಕ್ಷ ಇತ್ತಂದ್ರೆ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಆ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡ್ಬೋದು. ಬಟ್ ಆ 80 ಲಕ್ಷ ಕೇಳ್ತಾ ಇದ್ರೆ ನನಗೆ ಒಂಥರ ಶಾಕ್ ಆಯ್ತು. 80 ಲಕ್ಷ ಕೇಳ್ತಾ ಇದೀನಿ ವ್ಯಕ್ತಿ ಅಂತಂದ್ರೆ ಎಷ್ಟು ಕರಪ್ಷನ್ ಆಗ್ತಾ ಇದೆ ಅಂತ ಹೇಳಿ. ಆ ಫೋನ್ ನಂಬರ್ ಸಿಕ್ಕಿದ ತಕ್ಷಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೇಲೆ FIR ಮಾಡು. ಇದು ಬರೀ ಇವ್ರೊಬ್ರೇ ಇಲ್ಲ ಮೇಡಮ್, ತುಂಬಾ ಜನ ಇದಾರೆ. ಇದಕ್ಕೆಲ್ಲ ಮೂಲ ಕಾರಣ KPSC ಮೆಂಬರ್ಸ್, KPSC ಚೇರ್ಮನ್. ಯಾಕೆಂದ್ರೆ ಯಾರ ಹತ್ರ ಇಲ್ದೇ ಇರೋ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ. ಪ್ರತಿಯೊಂದು ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಇರೋಂತ ಒಂದು ಕಾನ್ಫಿಡೆನ್ಶಿಯಲ್ ಅಡ್ರೆಸ್, ಫೋನ್ ನಂಬರ್ ನ ಏಜೆಂಟ್ ಕೊಡ್ತಾರಂತಂದ್ರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಗ್ತಾ ಇರ್ಬೇಕು. ಕಾಲ್ ಸೆಂಟರ್ ಆದ್ರೂ ಪರವಾಗಿಲ್ಲ ಮೇಡಮ್, ಅಟ್ಲೀಸ್ಟ್ ಫೋನ್ ಮಾಡಿ ಅದನ್ನ ಏನೋ ಒಂದು ಸಮಸ್ಯೆಗೆ ಇದ್ ಮಾಡ್ಬೋದು. ಇವ್ರು ಇಷ್ಟು ಭ್ರಷ್ಟಾಚಾರ ಮಾಡ್ತಿದಾರೆ ಅಂತಂದ್ರೆ ಇದರಷ್ಟು ವರ್ಸ್ಟ್ ನಾವು ಸಿಸ್ಟಮ್ ವ್ಯವಸ್ಥೆ ಮಾತ್ರ ತುಂಬಾ ವರ್ಸ್ಟ್ ಇದೆ ಮೇಡಮ್. ಸರ್, ಇವಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ನಿಮ್ಮ ಮುಂದಿನ ಬೇಡಿಕೆ ಏನು? ಏನ್ ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕೆ? ಮೇಡಮ್, ಇದು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದಾರೆ ಅವ್ರನ್ನ ತನಿಖೆ ಮಾಡಿ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೊಳ್ಳಿ. ಅವ್ರನ್ನ ಗಲ್ಲಿಗೇರಿಸಿ. ಅಟ್ಲೀಸ್ಟ್ ಅವ್ರ ಹತ್ರ ಇರೋಂತ ಆಸ್ತಿ ಎಲ್ಲ ಸರ್ಕಾರಕ್ಕೆ ನೀವು ತಗೊಳ್ಳಿ. ಅದನ್ನ ಯಾಕೆ ಆ ಸರ್ಕಾರ ಯಾರ್ದದು ದುಡ್ಡದು? ಬಡವರದದು. ಬಡವರು ಕೊಟ್ಟಿರೋಂತ ದುಡ್ಡನ್ನ ಅವರು 100 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ, 100 ಕೋಟಿ ಜಮೀನ್ ತಗೊಂಡಿದ್ದಾರೆ. ಎಲ್ಲಿಂದ ಲಕ್ಸುರಿ ಲೈಫ್ ಲೀವ್ ಮಾಡ್ತಿದ್ದಾರೆ? ಬರೀ ನೀವು ಸಸ್ಪೆಂಡ್ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ? 6 ತಿಂಗಳು ಅವರು ಬೇರೆ ಕಂಟ್ರಿಗೆ ಹೋಗ್ತಾರೆ. ನಮ್ ರಾಜ್ಯ ಎಲ್ಲ ನಮ್ ದೇಶದಲ್ಲೇ ಇರಲ್ಲ. ಅವರು ಬೇರೆ ಕಂಟ್ರಿಗೆ ಹೋಗಿ ಆರಾಮಾಗಿ ಅವರು ಅಲ್ಲಿ ರಿಲ್ಯಾಕ್ಸ್ ಆಗಿ ಮತ್ತೆ 6 ಮಂತ್ ಆದ್ಮೇಲೆ ಬಂದು ಇಲ್ಲಿ ತಿರುಗಿ ಮತ್ತೆ ಅದೇ ಕೆಲಸ ಮಾಡ್ತಾರೆ. ಯಾಕೆ ಆ ಕೆಲಸ ಮಾಡ್ತೀರಾ?
ತಗೊಳ್ಳಿ, ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ. ಯಾರು ಇನ್ವಾಲ್ವ್ಮೆಂಟ್ ಇದಾರೆ ಅವ್ರ ಮೇಲೆ ಗಲ್ಲಿಗೆ ಏರಿಸಿ. ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಸ್ಟೂಡೆಂಟ್ಸ್ಗೆ. ನಾವೇನು ಪನಿಷ್ಮೆಂಟ್ ಕೊಡ್ಬೇಕಾದ್ ಕೊಡ್ತೀವಿ. ನೀವು ಈ ರೀತಿ ನಿರ್ಲಕ್ಷ್ಯ ತೋರ್ಸಕ್ಕೆ ಹೋಗ್ಬಿಡಿ. ಸರ್ಕಾರಗಳು, ನೀವು ಸರ್ಕಾರ ಫಸ್ಟ್ ನಿಮ್ಮ ಕೆಲಸ ಏನಿದು, ಕೆಪಿಎಸ್ಸಿ ರಿಫಾರ್ಮ್ ಮಾಡ್ತೀವಿ ಅಂತಂದ್ರೆ ಕೆಪಿಎಸ್ಸಿ ಮೆಂಬರ್ಸ್ ರಿಟೈರ್ಡ್ ಆದಂಗೆಲ್ಲ ನೀವು ಫಿಲ್ ಮಾಡ್ಕೊಂತ ಬರ್ತಾ ಇದೀರಾ. ಎಲ್ಲಿ ಕೊಟ್ಟಿದ್ದೀರಾ ನೀವು? ಎಲ್ಲಿ ನೀವು ರಿಫಾರ್ಮ್ಸ್ ಮಾಡ್ತಾ ಇದೀರಾ? ಯಾವ ಎಕ್ಸಾಮ್ಸ್ ನೀವು ಜೆನ್ಯೂನ್ ಆಗಿ ನಡೆಸ್ತಾ ಇದೀರಾ? ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ. ಒಂದಾದ್ರೂ ಕರೆಕ್ಟ್ ಆಗ ಇಂಡಿವಿಜುವಲ್ ಸ್ಕೋರ್ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ ಸರಿಗೆ. ಇದನ್ನ ತುಂಬಾ ಗಂಭೀರವಾಗಿ ತಗೊಂಡು ರಾಜ್ಯ ಸರ್ಕಾರ ಸರಿಪಡಿಸಬೇಕು. ಮತ್ತೆ ಕೇಂದ್ರ ಸರ್ಕಾರವನ್ನು ಅಷ್ಟೇ, ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರೋದ್ರಿಂದ ಎರಡು ಇನ್ವಾಲ್ವ್ಮೆಂಟ್ ಆಗಿ ಕೆಪಿಎಸ್ಸಿ ಮೆಂಬರ್ಸ್ ನ ಕಟ್ ಡೌನ್ ಮಾಡಿ. ಕೆಪಿಎಸ್ಸಿಗೆ ಗ್ರೂಪ್ ಗೆಜೆಟೆಡ್ ಪೋಸ್ಟ್, ಅದು ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ ಕೊಡಬೇಡಿ ಕೆಪಿಎಸ್ಸಿಗೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ. ಇದು ಸ್ಟೂಡೆಂಟ್ ಲೀಡರ್ ಆಗಿರುವಂತಹ ಕಾಂತರಾಜ್ ಅವರು ಹೇಳ್ತಾ ಇರುವಂತ ಮಾತು. ಸರ್ಕಾರ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸಮೀರ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.